ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿ ಎಂ ಸ್ಥಾನಕ್ಕೆ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಭಾಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ, ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದೇನು ತಪ್ಪೇನಿಲ್ಲ. ಹಾಗಂತೇಳಿ ಕಾಂಗ್ರೆಸ್ ದಲಿತರಿಗೆ ಅವಕಾಶ ಕೊಟ್ಟೆ ಬೇರೆ ಬೇರೆಯವ್ರು ಮಾತಾಡ್ತಾರಲ್ಲ. ಈಗ ಬಿಹಾರದಲ್ಲಿ ಶ್ಯಾಮಸುಂದರ ದಾಸ್ ಆಗಿದ್ದರು, ಜಗನ್ನಾಥ್ ಪಾಡಿಯ ಒರಿಸ್ಸಾದಲ್ಲಾಗಿದ್ದರು, ನಮ್ಮ ಸುಶೀಲ್ ಸಿಂಧೆ ಮಹಾರಾಷ್ಟ್ರದಾಗಿದ್ದರು, ಮತ್ತು ನಮ್ಮ ಇಲ್ಲಿ ಆಂಧ್ರದಲ್ಲಿ ಸಂಜೀವನವರಾಗಿದ್ದರು. ಭಾಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ. ಸಮಯ ಸನ್ನಿವೇಶಗಳು ನೋಡಿಕೊಂಡು ಕಾಂಗ್ರೆಸ್ಸು ಆ ದೃಷ್ಟಿಕೋನನ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಸ್ ಕಮಿಟೆಡ್ ಲೀಡರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಖರ್ಗೆ ಅವರ ಅನುಭವ ಎಲ್ಲ ಇದ್ದಾವೆ. ಆ ಥರ ಸನ್ನಿವೇಶ ಬಂದಾಗ ಹೈಕಮಾಂಡ್ ವಿಲ್ ಥಿಂಕ್. ಸೊ ಈಗ 2028ಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ಒತ್ತಡ ಇದೆ, ಸ್ನೇಹಿತರು ಆತ್ಮೀಯರೆಲ್ಲ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಪಕ್ಷಕ್ಕೆ ಅನುಕೂಲ ಅಂತ ಸಿಎಂ. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆಯ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಅಂತಾನೆ. ಯಾರಿಗೂ ಅನಿವಾರ್ಯ ಇಲ್ಲ. ನಾ ಹೇಳಿದ್ದೀನಿ ಮೊದಲೇ. ನೋಡ್ರಿ, ಇವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋರು. ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು, ಸಂಘಟನೆಯನ್ನು, ಒಂದು ಚಳುವಳಿಯನ್ನು ಕಟ್ಟಬೇಕು. ಆದರೆ ಇವರಿದ್ದರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ. ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೇಳಿದ್ದಾರೆ. ದಲಿತ ಸಮಾವೇಶ ಯಾವಾಗ ಸರ್, ಯಾವಾಗ ಸಿದ್ಧತೆ ಮಾಡ್ತಾರೆ? ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆ್ಯಸೆಡ್ ವೆನ್ ದ ಫೀಲ್ಡ್ ಜನವರಿಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್. ನೋಡ್ರಿ, ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನು ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು. ಈ ಸಲ ಏನು ಅಡ್ಡಿ ಆಗಲ್ಲ ಸರ್, ಏನು ಹೈಕಮಾಂಡ್ ಅಡ್ಡಿ ಪಡಿಸಲ್ಲ? ಈ ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ ಬಂತು. ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರಾದ್ರೂ ಕೇಳಿ ಮಾಡಿದ್ರಾ? ನಾವೆಲ್ಲ ಹೋಗಿದ್ವು ಅಲ್ಲಿಗೆ. ಇದೇ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. ದಲಿತ್ ಇಶ್ಯೂಸ್ ಆರ್ ನ್ಯಾಷನಲ್ ಇಶ್ಯೂಸ್. ದಲಿತ್ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಎನಿ ಮೂಮೆಂಟ್ಸ್, ಎನಿ ಆರ್ಗನೈಜೇಷನ್, ಎನಿ ಡಿಮಾಂಡ್ಸ್, ಎನಿ ಸ್ಟ್ರಗಲ್. ಯಾವಾಗ ಆಗ್ಬೋದು ಸರ್? ಯಾವಾಗ ಟೈಮ್ ಯಾಕೆ ಕೇಳ್ತೀರಿ ಅವರು? ಡಿಸೆಂಬರ್ 6 ಬರುತ್ತೆ ಪರಿನಿಬ್ಬಾಣ, ನವೆಂಬರ್ 26 ಇಸ್ ಎ ಕಾನ್ಸ್ಟಿಟ್ಯೂಷನ್ ಡೇ. ಆ ಥರ ಇವೆಲ್ಲ ಹೊರತುಪಡಿಸಿ ಯಾವಾಗ ಬೇಕಾದ್ರೂ ಆಗ್ಬೋದು, ನಡೀತಾನೆ ಇರ್ತವೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸ್ಟ್ರಗಲ್ ಆ್ಯಂಡ್ ಮೂವ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸರಿ, ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೆಯದು. ಇವತ್ತಿನ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನು ನೋಡ್ಕೋತಾರೆ ಅವರು. ಎಲ್ಲವನ್ನೂ ನೋಡ್ಕೋತಾರೆ ಅವರು. ಇವೆಲ್ಲ ಇಲ್ಲಿ ಮಾತಾಡೋದ್ರೆ ಬರೀ ಮಾತು ಅಷ್ಟೇ. ಇವೆಲ್ಲ ಮಾತು ಸಾಕ್ರೆಟಿಸ್ ಹೇಳಿದಾರಲ್ವಾ, ಅಪ್ಪ ಮಾತಾಡೋದು ಸಾಕ್ರಿ, ಮಾತಾಡೋಗೋಗಿದೆ, ಇನ್ನೇನು ಮಾಡಬೇಕು ಅದ ಕಡೆ ನೋಡಿ ಅಂತ ಸಾಕ್ರೆಟಿಸ್ ಹೇಳಿದ್ದಾರೆ. ನಾನು ಹೇಳಿದ್ದಲ್ಲ ಸರ್. ಲೋಕಾಯುಕ್ತದಲ್ಲಿ ದೂರ ಆಗಿದೆ ಸರ್ ನಿಮ್ಮ ಮೇಲೆ ಮತ್ತು ನಿಮ್ಮ ಇಲಾಖೆ ಮೇಲೆ. 125 ಕೋಟಿ ಹಗರಣ ಆಗಿದೆ, ಟೆಂಡರ್ ಹಗರಣ ಆಗಿದೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ. ಅದು ನನಗೆ ಗೊತ್ತಿಲ್ಲ. ಅದಾಗಿದ್ರೆ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ. ನಿಮ್ಮ ವಿರುದ್ಧ ಕೂಡ ತನಿಖೆ ಆಗಬೇಕು ಅಂತ ದೂರು ಕೊಟ್ಟಿಲ್ಲ. ಹಾಗಿದ್ರೆ ಏನು ದೂರ ಆಧಾರ ಇದೆ, ಅದರ ಮೇಲೆ ಸಮರ್ಪಕ ಉತ್ತರ ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್, ದಲಿತ ಸಂಘಟನೆಗಳ ಕೂಗು ಸರ್, ಹೈಕಮಾಂಡ್ ಯಾಕೆ ಇನ್ನೂ ಮುಟ್ತಾ ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋದು? ನನಗೆ ಗೊತ್ತಾದ ಪ್ರಕಾರ ಹೈಕಮಾಂಡ್ ಎಲ್ಲನೂ ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲನೂ ಗಮನಿಸ್ತಾರೆ. ಈಗ ದೇರ್ ಆರ್ ಬಿಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಈಗ ದಲಿತ ಸಿಎಂ ಕೂಗಿಗೆ ನಿರಂತರವಾಗಿ ಅಡ್ಡಿ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಜೊತೆಗೆ ನಿಮ್ಮ ಸಮಾವೇಶ ಮಾಡಬೇಕಂತ ಸಂದರ್ಭದಲ್ಲೂ ಕೂಡ ಅಡ್ಡಿಗಳಾಗ್ತಾ ಇದೆ. ನಿಮ್ಮ ಪಕ್ಷದಲ್ಲೇ ಅಡ್ಡಿಗಳು. ಮೈಸೂರು ಸಮಾವೇಶಕ್ಕೆ ಅಡ್ಡಿ ಮಾಡಿದ್ರ? ಯಾರು ಅಡ್ಡಿ ಮಾಡಿದ್ರ? ಅದು ದಲಿತರ ಮೂಲಭೂತ ಹಕ್ಕು, ಅಥವಾ ಯಾರದೇ ಪ್ರಜೆಗಳ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸೋಕ್ಕೆ ಯಾರಿಗೂ ಆಗಲ್ಲ. ನಾಟ್ ಓನ್ಲಿ ದಲೀಸ್,
ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ಎಜುಟೇಷನ್ನು ಕ್ವಶನ್ ಮಾಡೋದು ಫಂಡಮೆಂಟಲ್ ರೈಟ್ಸ್. ಸರ್ ನಾಳೆ ಪವರ್ ಶೇರಿಂಗ್ ಅಂತ ಬಂದರೆ ದಲಿತ ನಾಯಕರ ನಿಲುವು ಏನಾಗಿರುತ್ತೆ ಸರ್? ಅಂಥ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಾ? ಇಲ್ಲ, ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳ್ತೀವಿ. ಸರ್ ಈಗ ಆ ವಿಚಾರದಲ್ಲೆಲ್ಲ ಒಗ್ಗಟ್ಟಿದ್ದಾರೆ ಸರ್, ಶಾಸಕರು ಸಚಿವರು ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪ ಬಂದಿಲ್ವಲ್ಲ, ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನು ಹೇಳಬೇಕು ಎಲ್ಲಿ ಹೇಳಬೇಕು ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನು ಮಾಡ್ತಾರೆ? ಹೈಕಮಾಂಡು ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ. ಅದ್ರ ಮುಂದೆ ಏನು ಹೇಳ್ಬೇಕು ಹೇಳ್ತೀವಿ. ಸರ್, ಆದಿಜಾಂಬೂ ನಿಗಮದ್ದು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ನಮಗೆ ಅದನ್ನು ಅದು ಏನು ಸಸ್ಪೆಂಡ್ ಆದಮೇಲೆ ಎನ್ಕ್ವೈರಿ ಮಾಡಲೇಬೇಕಲ್ವಾ? ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ, ಕೇವಲ ಸಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಮಾತ್ರ ಆಗಿದೆ. ಇಟ್ ಫಾಲೋಸ್, ಎನ್ಕ್ವೈರಿ ಫಾಲೋಸ್. ಸಸ್ಪೆಂಡ್ ಆದಮೇಲೆ ಎನ್ಕ್ವೈರಿ ಫಾಲೋಸ್. ನೀವು ಆದಿಜಾಂಬೂ ನಿಗಮದ MDಗೆ ಸೂಚನೆ ಕೊಡ್ತೀರಾ? ಸಸ್ಪೆಂಡ್ ಆಗ್ಬೇಕಾದ್ರೆ ಏನಪ್ಪ ಮಿಸ್ಟೇಕ್ ಆಗಿದೆ ಅಂತಲ್ವಾ, ತಪ್ಪಾಗಿದೆ ಅಂತ. ಸೊ ಎನ್ಕ್ವೈರಿ ಫಾಲೋಸ್. ಅಲ್ಲ, ಅದರಲ್ಲಿ ತಪ್ಪಾಗಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅನ್ನೋಂಥದ್ದಿದೆ. ಆದರೆ ಮುಂದಿನ ಕ್ರಮ ನ್ಯಾಚುರಲ್ ಆಗೇ ಆಗುತ್ತಲ್ಲ. ತಪ್ಪಾಗಿ ಸಸ್ಪೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನು ತಪ್ಪಾಗಿದೆ, ಎಲ್ಲಾಗಿದೆ, ಯಾಕಾಯಿತು, ಯಾರು ಮಾಡಿದ್ರು, ಮಾಡ್ತಾರೆ. ಕೆಳಹಂತದಂತ ಅಧಿಕಾರಿ ಒಬ್ಬರು ಸಸ್ಪೆಂಡ್ ಆದರೆ ಮತ್ತೆ ಮೇಲ್ವರ್ಗದವರು ತಿಂದವರಿಗೆಲ್ಲ ಅದು ನೋಡೋಣ. ಅದು ಲೆಟ್ ಅಸ್ ನೋ ಥ್ರೂ ಎನ್ ಎನ್ಕ್ವೈರಿ. ನಮ್ಗೆ ಗೊತ್ತಿಲ್ವಲ್ಲ. ಹಾಂ ಸರ್. ಅಲ್ಲ, ಇದನ್ನ ಬಗ್ಗೆ ಏನಾದ್ರು ಮಾಹಿತಿ ತೆಗೆದುಕೊಂಡ್ರೆ ನೀವು ಅಂತ ಸರ್? ಇದು ನಾನು ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ. ಸಂವಿಧಾನದಲ್ಲಿ ದಲಿತ ಬಲಿತ ಅಂತ CM ಸ್ಥಾನಕ್ಕೆ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ, ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದೇನು ತಪ್ಪೇನಿಲ್ಲ. ಹಾಗಂತೇಳಿ ಕಾಂಗ್ರೆಸ್ ದಲಿತರಿಗೆ ಅವಕಾಶ ಕೊಟ್ಟೆ ಬೇರೆ ಬೇರೆಯವ್ರು ಮಾತಾಡ್ತಾರಲ್ಲ. ಈಗ ಬಿಹಾರದಲ್ಲಿ ಶ್ಯಾಮಸುಂದರ್ ದಾಸ್ ಆಗಿದ್ದರು, ಜಗನ್ನಾಥ್ ಪಾಡಿಯ ಒರಿಸ್ಸಾದಲ್ಲಾಗಿದ್ದರು, ನಮ್ಮ ಸುಶೀಲ್ ಸಿಂಧೆ ಮಹಾರಾಷ್ಟ್ರದಾಗಿದ್ದರು, ಮತ್ತು ನಮ್ಮ ಇಲ್ಲಿ ಆಂಧ್ರದಲ್ಲಿ ಸಂಜೀವನವರಾಗಿದ್ದರು. ಭಾಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ. ಸಮಯ ಸನ್ನಿವೇಶಗಳು ನೋಡಿಕೊಂಡು ಕಾಂಗ್ರೆಸ್ಸು ಆ ದೃಷ್ಟಿಕೋನನ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಸ್ ಕಮಿಟೆಡ್ ಲೀಡರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಖರ್ಗೆ ಅವರ ಅನುಭವ ಎಲ್ಲ ಇದ್ದಾವೆ. ಆ ಥರ ಸನ್ನಿವೇಶ ಬಂದಾಗ ಹೈಕಮಾಂಡ್ ವಿಲ್ ಥಿಂಕ್. ಸರ್, ಈಗ 2028ಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ಒತ್ತಡ ಇದೆ, ಸ್ನೇಹಿತರು ಆತ್ಮೀಯರೆಲ್ಲ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಪಕ್ಷಕ್ಕೆ ಅನುಕೂಲ ಅಂತ CM. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಅಂತಾನೆ. ಯಾರಿಗೂ ಅನಿವಾರ್ಯ ಇಲ್ಲ. ನಾ ಹೇಳಿದ್ದೀನಿ ಮೊದಲೇ. ಹೇಗೆ ಯಡಿಯೂರಪ್ಪನವರು ಬಿಜೆಪಿಗೆ ಅನಿವಾರ್ಯ ಆಗಿದ್ರು, ನೋಡ್ರಿ, ಸಿದ್ದರಾಮಯ್ಯ ಇವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋರು. ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು, ಸಂಘಟನೆಯನ್ನು, ಒಂದು ಚಳುವಳಿಯನ್ನು ಕಟ್ಟಬೇಕು. ಆದರೆ ಇವರಿದ್ದರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ. ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೇಳಿದ್ದಾರೆ. ದಲಿತ ಸಮಾವೇಶ ಯಾವಾಗ ಸರ್, ಯಾವಾಗ ಸಿದ್ಧತೆ ಮಾಡ್ತಾರೆ? ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆ್ಯಸೆಡ್ ವೆನ್ ದೆ ಫೀಲ್ಡ್ ಡಿಸೆಂಬರ್ ಜನವರಿಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್. ನೋಡ್ರಿ, ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನು ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು. ಈ ಸಲ ಏನು ಅಡ್ಡಿ ಆಗಲ್ಲ ಸರ್? ಏನು ಹೈಕಮಾಂಡ್ ಅಡ್ಡಿ ಪಡಿಸಲ್ಲ? ಈ ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ ಬಿಟ್ಟು ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರಾದ್ರೂ ಕೇಳಿ ಮಾಡಿದ್ರ? ನಾವೆಲ್ಲ ಹೋಗಿದ್ದು ಅಲ್ಲಿಗೆ. ಇದೇ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. ದಲಿತ್ ಇಶ್ಯೂಸ್ ಆರ್ ನ್ಯಾಷನಲ್ ಇಶ್ಯೂಸ್. ದಲಿತ್ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಎನಿ ಮೂಮೆಂಟ್ಸ್, ಎನಿ ಆರ್ಗನೈಜೇಷನ್,
ಎನಿ ಡಿಮಾಂಡ್ಸ್, ಎನಿ ಸ್ಟ್ರಗಲ್. ಯಾವಾಗ ಆಗ್ಬೋದು ಸರ್? ಯಾವಾಗ? ಟೈಮ್ ಯಾಕೆ ಕೇಳ್ತೀರಿ ಅವರು? ಸರ್ ಡಿಸೆಂಬರ್ 6 ಬರುತ್ತೆ ಪರಿನಿಬ್ಬಾಣ, ನವೆಂಬರ್ 26 ಇಸ್ ಎ ಕಾನ್ಸ್ಟಿಟ್ಯೂಷನ್ ಡೇ. ಆ ಥರ ಇವೆಲ್ಲ ಹೊರತುಪಡಿಸಿ ಯಾವಾಗ ಬೇಕಾದ್ರೂ ಆಗ್ಬೋದು, ನಡೀತಾನೆ ಇರ್ತವೆ ಅವಾಗ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸ್ಟ್ರಗಲ್ ಆ್ಯಂಡ್ ಮೂವ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸರ್, ಈ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಿತ್ತಲ್ವಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಅವೆಲ್ಲವನ್ನು ನೋಡ್ಕೋತಾರೆ ಅವರು, ಎಲ್ಲವನ್ನೂ ನೋಡ್ಕೋತಾರೆ ಅವರು. ಇವೆಲ್ಲ ಇಲ್ಲಿ ಮಾತಾಡಿದ್ರೆ ಬರೀ ಮಾತು ಅಷ್ಟೇ. ಇವೆಲ್ಲ ಮಾತು ಸಾಕ್ರೆಟಿಸ್ ಹೇಳಿದಾರಲ್ವಾ, ಅಪ್ಪ ಮಾತಾಡೋದು ಸಾಕ್ರಿ, ಮಾತಾಡೋಗೋಗಿದೆ, ಇನ್ನು ಏನು ಮಾಡಬೇಕು ಅದ ಕಡೆ ನೋಡಿ ಅಂತ ಸಾಕ್ರೆಟಿಸ್ ಹೇಳಿದ್ದಾರೆ, ನಾನು ಹೇಳ್ದಿಲ್ಲ. ಸರ್, ಲೋಕಾಯುಕ್ತದಲ್ಲಿ ದೂರ ಆಗಿದೆ ಸರ್ ನಿಮ್ಮ ಮೇಲೆ ಮತ್ತು ನಿಮ್ಮ ಇಲಾಖೆ ಮೇಲೆ. 125 ಕೋಟಿ ಹಗರಣ ಆಗಿದೆ, ಟೆಂಡರ್ ಹಗರಣ ಆಗಿದೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಅದು ನನಗೆ ಗೊತ್ತಿಲ್ಲ. ಅದಾಗಿದ್ರೆ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ. ನಿಮ್ಮ ವಿರುದ್ಧ ಕೂಡ ತನಿಖೆ ಆಗಬೇಕು ಅಂತ ದೂರು ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ದೂರ ಆಧಾರ ಇದೆ, ಅದರ ಮೇಲೆ ಸಮರ್ಪಕ ಉತ್ತರ ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್, ದಲಿತ ಸಂಘಟನೆಗಳ ಕೂಗು ಸರ್, ಹೈಕಮಾಂಡ್ ಯಾಕೆ ಇನ್ನೂ ಮುಟ್ತಾ ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋದು? ನನಗೆ ಗೊತ್ತಾದ ಪ್ರಕಾರ ಹೈಕಮಾಂಡ್ ಎಲ್ಲನೂ ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲನೂ ಗಮನಿಸ್ತಾರೆ. ಈಗ ದೇರ್ ಆರ್ ಬಿಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಈಗ ದಲಿತ CM ಕೂಗಿಗೆ ನಿರಂತರವಾಗಿ ಅಡ್ಡಿ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಜೊತೆಗೆ ನಿಮ್ಮ ಸಮಾವೇಶ ಮಾಡಬೇಕಂತ ಸಂದರ್ಭದಲ್ಲೂ ಕೂಡ ಅಡ್ಡಿಗಳಾಗ್ತಾ ಇದೆ. ನಿಮ್ಮ ಪಕ್ಷದಲ್ಲೇ ಅಡ್ಡಿಗಳಾಗ್ತಾ ಇದೆ. ಮೈಸೂರು ಸಮಾಜಕ್ಕೆ ಅಡ್ಡಿ ಮಾಡಿದ್ರ? ಯಾರು ಅಡ್ಡಿ ಮಾಡಿದ್ರ? ಅದು ದಲಿತರ ಮೂಲಭೂತ ಹಕ್ಕು, ಅಥವಾ ಯಾರದೇ ಪ್ರಜೆಗಳ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸೋಕ್ಕೆ ಯಾರಿಗೂ ಆಗಲ್ಲ. ನಾಟ್ ಓನ್ಲಿ ದಲೀಸ್, ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ಎಜುಟೇಷನ್ನು, ಕ್ವಶನ್ ಮಾಡೋದು ಫಂಡಮೆಂಟಲ್ ರೈಟ್ಸ್. ಸರ್, ನಾಳೆ ಪವರ್ ಶೇರಿಂಗ್ ಅಂತ ಬಂದರೆ ದಲಿತ ನಾಯಕರ ನಿಲುವು ಏನಾಗಿರುತ್ತೆ ಸರ್? ಅಂಥ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಾ? ಇಲ್ಲ, ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳ್ತೀವಿ. ಸರ್, ಈಗ ಆ ವಿಚಾರದಲ್ಲೆಲ್ಲ ಒಗ್ಗಟ್ಟಿದ್ದಾರೆ ಸರ್, ಶಾಸಕರು, ಸಚಿವರು, ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪ ಬಂದಿಲ್ವಲ್ಲ, ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನು ಮಾಡ್ತಾರೆ? ಹೈಕಮಾಂಡು ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ, ಅದ್ರ ಮುಂದೆ ಏನು ಹೇಳ್ಬೇಕು ಹೇಳ್ತೀವಿ. ಸರ್, ಆದಿಜಾಂಬು ನಿಗಮದ್ದು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ನಮಗೆ ಅದು ಏನು ಸಸ್ಪೆಂಡ್ ಆದಮೇಲೆ ಎನ್ಕ್ವೈರಿ ಮಾಡಲೇಬೇಕಲ್ವಾ? ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ, ಕೇವಲ ಸಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಮಾತ್ರ ಆಗಿದೆ. ಇಟ್ ಫಾಲೋಸ್, ಎನ್ಕ್ವೈರಿ ಫಾಲೋಸ್. ಸಸ್ಪೆಂಡ್ ಆದಮೇಲೆ ಎನ್ಕ್ವೈರಿ ಫಾಲೋಸ್. ನೀವು ಆದಿಜಾಂಬು ನಿಗಮದ MDಗೆ ಸೂಚನೆ ಕೊಡ್ತೀರಾ? ಸಸ್ಪೆಂಡ್ ಆಗ್ಬೇಕಾದ್ರೆ ಏನಪ್ಪ ಮಿಸ್ಟೇಕ್ ಆಗಿದೆ ಅಂತಲ್ವಾ, ತಪ್ಪಾಗಿದೆ ಅಂತ. ಸೊ ಎನ್ಕ್ವೈರಿ ಫಾಲೋಸ್. ಅಲ್ಲ, ಅದರಲ್ಲಿ ತಪ್ಪಾಗಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅನ್ನೋಂಥದ್ದಿದೆ. ಆದರೆ ಮುಂದಿನ ಕ್ರಮ ನ್ಯಾಚುರಲ್ ಆಗೇ ಆಗುತ್ತಲ್ಲ. ತಪ್ಪಾಗಿ ಸಸ್ಪೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನು ತಪ್ಪಾಗಿದೆ, ಎಲ್ಲಾಗಿದೆ, ಯಾಕಾಯಿತು, ಯಾರು ಮಾಡಿದ್ರು, ಮಾಡ್ತಾರೆ. ಕೆಳಹಂತದಂತ ಅಧಿಕಾರಿ ಒಬ್ಬರು ಸಸ್ಪೆಂಡ್ ಆದರೆ ಮತ್ತೆ ಮೇಲ್ವರ್ಗದವ್ರಿಗೆ ತಿಂದವರಿಗೆಲ್ಲ ಅದು ನೋಡೋಣ. ಅದು ಲೆಟ್ ಅಸ್ ನೋ ಥ್ರೂ ಎನ್ ಎನ್ಕ್ವೈರಿ. ನಮ್ಗೆ ಗೊತ್ತಿಲ್ವಲ್ಲ. ಹಾಂ ಸರ್. ಅಲ್ಲ, ಇದನ್ನ ಬಗ್ಗೆ ಏನಾದ್ರು ಮಾಹಿತಿ ತೆಗೆದುಕೊಂಡ್ರೆ ನೀವು ಅಂತ ಸರ್? ಇದು ನಾನು ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ.